ನೋಡಿ, ದಯವಿಟ್ಟು ಇದಕ್ಕೆ ಮೇಲೆ ನನ್ನನ್ನು ಏನು ಕೇಳಬೇಡಿ. ನೀವು ಯಾವ ಶಿಕ್ಷೆ ಕೊಟ್ರು ನಾನು ಅನುಭವಿಸೋದಕ್ಕೆ ರೆಡಿಯಾಗಿದ್ದೀನಿ. ಆ ತಪ್ಪನ್ನ ಮಾಡಿದ್ದು ನಾನೇ. ನಾನೇ ತಪ್ಪು ಮಾಡಿದ್ದು ಅಂತ ನಿಜ ಒಪ್ಕೋತಾ ಇದ್ದಾಳಲ್ಲ. ಯಾಕೆ ಹೆಂಡತಿ ತಪ್ಪು ಮಾಡಿದಾಳೆ ಅಂತ ಉಸಿರೇ ಬರ್ತಿಲ್ವಲ್ಲ? ಅಲ್ಮೇಲೂ ನಿಜವಾಗ್ಲೂ ನನ್ ಸೊಸೆ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡಕ್ಕೆ ನನ್ ಮಗ ಹಿಂದೆ ಮುಂದೆ ನೋಡಲ್ಲ. ನೀನ್ ತಲೆ ಹಾಕ್ಬೇಡ. ಜಾನಕಿ, ನೀನು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ರು, ನನ್ನ ಮನಸ್ಸಾಕ್ಷಿಯಾಗಿರೋ ನೀನೇ ನಾನು ಮಾಡಿದ್ದೀನಿ ಅಂತ ಹೇಳ್ತಿದೀಯ. ಅದಕ್ಕೆ ನಿನಗೆ ಶಿಕ್ಷೆ ಕೊಡೋ ಜವಾಬ್ದಾರಿನ ನಿನ್ ಮಗನಿಗೆ ಒಪ್ಪಿಸ್ತಾ ಇದ್ದೀನಿ. ಮಗನ್ಗ? ಹೌದು, ನಿನಗೆ ಮಗ ಮೈದ್ನ ಎಲ್ಲ ಶಿವರಾಜು ಅಲ್ವಾ? ಶಿವರಾಜು, ಮನೆ ಜವಾಬ್ದಾರಿನ ನೀನ್ ತಗೊಂಡಿದೀಯ, ನಿರ್ಧಾರನು ನೀನೇ ತಗೋ. ಅಣ್ಣ, ಅದು ಹೌದು ಕಣೋ. ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿರೋದಕ್ಕೆ ನನಗೆ ನಿನ್ ಮೇಲೆ ಅಧಿಕಾರ ಇರ್ಬೋದು, ಆದ್ರೆ ಈಗ ಈ ಮನೆ ಅಧಿಕಾರ ಎಲ್ಲ ನಿನ್ನ ಕೈಯಲ್ಲೇ ಇದೆ. ಅದಕ್ಕೆ ಹೇಳ್ತಿದ್ದೀನಿ, ಈ ಸಮಸ್ಯೆಗೆ ಪರಿಹಾರ, ಶಿಕ್ಷೆ ಎಲ್ಲ ನೀನೇ ವಿಧಿಸಬೇಕು. ನನಗೆ ಅಮ್ಮ ಆಗ್ಲಿ, ಅತ್ಗೆ ಆಗ್ಲಿ, ಈ ಮನೆ ದೇವ್ರಾಗ್ಲಿ, ಎಲ್ಲ ಅತ್ಗೆನೆ. ಆದ್ರೆ ಅತ್ಗೆ ಈ ತಪ್ಪನ್ನ ಅವ್ರ ಮೇಲೆ ಹಾಕೋತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ನನಗೆ ಇದನ್ನ ನಂಬೋದಕ್ಕೆ ಆಗ್ತಿಲ್ಲ. ಈ ಕೆಲಸ ಅತ್ಗೆ ಮಾಡಿಲ್ಲ ಅಂತ ನನ್ನ ಮನ್ಸು ನನಗೆ ಹೇಳ್ತಿದೆ. 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಈ 24 ಗಂಟೆಲಿ ಯಾರು ತಪ್ಪು ಮಾಡಿದಿರೋ ದಯವಿಟ್ಟು ಮುಂದೆ ಬಂದು ಒಪ್ಕೊಂಬಿಡಿ. ಆಗ್ಲೂ ಯಾರು ಮುಂದೆ ಬರ್ಲಿಲ್ಲ ಅಂದ್ರೆ ತಪ್ಪು ಮಾಡಿರೋರ್ನ ಕಂಡುಹಿಡಿಯೋದಕ್ಕೆ ನಾನು 24 ಗಂಟೆ ಟೈಮ್ ತಗೋತೀನಿ. ಆಗ ಕೂಡ ಯಾರು ಅಂತ ಕಂಡುಹಿಡಿಯೋದಕ್ಕಾಗದೇ ಇದ್ರೆ, ಆಗ ಬೇಕಿದ್ರೆ ಅತ್ತಿಗೆಗೆ ಶಿಕ್ಷೆ ಕೊಡೋ ನಿರ್ಧಾರನ ಅಣ್ಣ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನಡಿಯಾ, ಬನ್ನಿ ಸ್ವಾಮಿಗಳೇ, ಬನ್ನಿ. ಪರವಾಗಿಲ್ವೇ, ನಮಗೂ ಉಪಯೋಗ ಆಗೋಂತ ಕೆಲ್ಸನೇ ಮಾಡಿದ್ಯಾ? ನೀವು ನನ್ನ ನಂಬ್ತಿಲ್ಲ ಆದ್ರೆ ನಾನ್ ನಿಮ್ ಕೆಲ್ಸನೇ ಮಾಡ್ತಿದ್ದೆ. ಏನಾದ್ರೂ ಆಗ್ಬಿಡ್ಲಿ, ಆ ರಾಜಲಕ್ಷ್ಮಿ ಕೈಗೆ ಆ ನಿಧಿ ಸೇರಕ್ ನಾನ್ ಬಿಡಲ್ಲ. ಹಾಗೆ ಆದ್ರೆ ನಮಗೂ ಒಳ್ಳೇದಲ್ವಾ? ಆ ನಿಧಿನಲ್ಲಿ ನಮ್ ಜೊತೆಗೆ ನಿನಗೂ ಒಂದ್ ಭಾಗ ಸಿಗುತ್ತೆ. ಯಾರು ನೀವೆಲ್ಲ? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನೀವೇನು ಚಿಂತೆ ಮಾಡ್ಬೇಡಿ ಸ್ವಾಮಿಗಳೇ, ನಾವು ನಿಮ್ಮನ್ನ ಏನು ಮಾಡಲ್ಲ. ನೀವು ಪುರಾಣ ಇತಿಹಾಸಗಳನ್ನ, ಶಾಸ್ತ್ರಗಳನ್ನ ಚೆನ್ನಾಗಿ ಓದ್ಕೊಂಡಿರ್ತೀರಾ ಅಲ್ವಾ? ನೀವು ಆ ಕಾಲದ ಎಂಥದ್ದೇ ರಹಸ್ಯಗಳನ್ನಾದ್ರೂ ನೀವು ಒಂದೇ ಕ್ಷಣದಲ್ಲಿ ಭೇದಿಸಬಲ್ರಿ. ನನಗೆ ಯಾಕೋ ನಿಮ್ಮನ್ನು ನೋಡಿದ್ರೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಮಗೆ ನೀವೊಂದು ಕೆಲಸ ಮಾಡ್ಕೊಡ್ಬೇಕು. ನೀವು ದುಷ್ಟರು, ದ್ರೋಹಿಗಳ ಹಾಗೆ ಕಾಣಿಸ್ತಾ ಇದ್ದೀರಾ. ನನ್ನ ಬಿಟ್ಬಿಡಿ. ಏಯ್, ಒಂದ್ಸಲ ಒಳಗಡೆ ಕಾಲಿಟ್ಟ ಮೇಲೆ ನಾವೇ ನಿನ್ನ ಕಳ್ಸೋವರೆಗೂ ನಿನ್ನಷ್ಟಕ್ಕೆ ನೀನ್ ಹೋಗಕ್ಕಾಗಲ್ಲ ಸ್ವಾಮೀಜಿ. ಪೊಲೀಸರಿಗೆ ಫೋನ್ ಮಾಡ್ತೀನಿ. ಮಾಡಿ ಮಾಡಿ. ಅವ್ರೇನ್ ಮಾಡ್ತಾರೆ, ಬಂದು ನನ್ಗೊಂದು ಸೆಲ್ಯೂಟ್ ಮಾಡಿ ಹೋಗ್ತಾರೆ. ಮತ್ತೆ ನೀವು ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದೇನಕ್ಕೆ? ಪೂಜೆಗೆ ನನಗೆ ತಡ ಆಗ್ತಿದೆ, ನನ್ನ ಹೋಗೋದಕ್ ಬಿಡಿ. ಆದಷ್ಟು ಬೇಗ ಕಳಿಸ್ಕೊಡ್ತೀವಿ. ಒಂದ್ ಸ್ವಲ್ಪ ಹೊತ್ತಿರಿ. ನಮ್ಗೇನ್ ಬೇಕೋ ಅದನ್ನ ಹೇಳಿ, ನಿಮಗ್ ಸಿಗಬೇಕಾದಂತ ಸಂಭಾವನೆನ ನೀವು ತಗೊಂಡು ಹೋಗ್ತಾ ಇರಿ. ಈ ಸ್ವಾಮಿಗಳನ್ನ ನೋಡ್ತಿದ್ರೆ ದುಡ್ಡಿಗೆ ಆಸೆ ಪಡೋರ್ ತರ ಕಾಣಿಸ್ತಿಲ್ಲ. ಹಾಗಿದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಬನ್ನಿ, ಬನ್ನಿ, ಪರವಾಗಿಲ್ಲ, ಬನ್ನಿ, ಕುತ್ಕೊಳ್ಳಿ.
ನಿಮ್ಮ ವಯಸ್ಸಿಗೆ ನಿಮ್ಮ ವೃತ್ತಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಈಗ ನಮ್ಮ ಮಾತನ್ನ ಕೇಳಿಸ್ಕೊಂಡು ನೀವು ರಾಜಾರಾಮ್ ಅವರ ಮನೆಗೆ ಹೋಗಿ ರಾಜಲಕ್ಷ್ಮಿಗೆ ಏನ್ ಹೇಳಿದ್ರೋ ಅದನ್ನ ಇಲ್ಲಿ ಹೇಳಿ. ತಾಮ್ರಪತ್ರದ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು ಹೌದು, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಅದೇ ನಮಗ್ ಬೇಕಾಗಿರೋದು ಅದೇ. ಅದ್ರಲ್ಲಿ ಏನು ಬರ್ದಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮಾಡದೇ ಇರುವಂತ ಪ್ರಯತ್ನನೇ ಇಲ್ಲ. ಇನ್ನೇನು ನಮಗ್ ಗೊತ್ತಾಯ್ತು ಅನ್ನೋ ಅಷ್ಟರಲ್ಲಿ ಅದು ನಮ್ ಕೈ ತಪ್ಪ ಹೋಯ್ತು. ಅದ್ರ ಮೇಲೆ ಏನು ಬರ್ದಿತ್ತು ಅನ್ನೋದನ್ನ ನೀವು ನಮ್ಗೆ ವಿವರವಾಗಿ ಹೇಳಿದ್ರೆ ಆಮೇಲೆ ಏನ್ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೋತೀವಿ. ಆ ರೀತಿ ಎಲ್ಲ ಹೇಳೋದಕ್ಕಾಗಲ್ಲ. ತಪ್ಪು ಕೆಲಸ ಮಾಡೋರ್ಗೆ ಪ್ರೋತ್ಸಾಹ ಮಾಡೋದು ನಮ್ಮ ಧರ್ಮ ಅಲ್ಲ. ಧರ್ಮನ ರಕ್ಷಿಸಬೇಕು, ದೈವನ ಪೂಜಿಸಬೇಕು. ನಿಮ್ಮ ಒಳ್ಳೆತನನ ಬೇರೆ ಕಡೆ ಎಲ್ಲಾದ್ರೂ ತೋರಿಸಿ, ನಮ್ಮ ಮುಂದೆ ಬೇಡ. ಇಲ್ಲಿಗೆ ಬಂದ ಮೇಲೆ ನಾವು ಹೇಳಿದ್ದನ್ನ ಮಾತ್ರ ಮಾಡಬೇಕು.